12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಇದೇ ಒಂದು ಭೂಮಿಯಲ್ಲಿ ಐತಿಹಾಸಿಕ ಅವಿಭಾಜ್ಯ ವಿಜಯಪುರ ಜಿಲ್ಲೆಯಲ್ಲಿ ಹುಟ್ಟಿ ಬಸವನ ಬಾಗೇವಾಡಿ ಅಲ್ಲಿ ಜನ್ಮ ಪಡೆದು ಈ ಜಗತ್ತಿನಲ್ಲಿ ಒಂದು ಶ್ರೇಷ್ಠವಾದಂಥ ಸಾಮಾಜಿಕ ಆಂದೋಲನ ಕ್ರಾಂತಿಯನ್ನ ಮಾಡಿದಂಥವ್ರು. ತಮ್ಗೆ ಗೊತ್ತಿದೆ, ಅಣ್ಣ ಬಸವಣ್ಣವರು ಒಂದು ಶ್ರೇಷ್ಠ ಶೈವ ಕುಟುಂಬದಲ್ಲಿ ಹುಟ್ಟಿ, ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ, ಬಾಲ್ಯದಲ್ಲೇ ಹೊತ್ತು ಸಹ ಅವರ ಮನದಲ್ಲಿ ಒಂದು ಪರಿವರ್ತನೆ. ತದನಂತರ ಬಿಜ್ಜಳ ರಾಜರ ಇದರಲ್ಲಿ ಅವರು ಆರ್ಥಿಕ ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಮಂತ್ರಿಯಾಗಿ ಕೆಲಸ ಮಾಡಿ, ತದನಂತರ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿ, ಈ ಸಮಾಜದಲ್ಲಿ ಏನು ಅಸಮಾನತೆ ಇತ್ತು, ಈ ಸಮಾಜದಲ್ಲಿ ಸಮಾನತೆ ಬರಬೇಕು, ಈ ಸಮಾಜದಲ್ಲಿ ಏನು ಮೂಢನಂಬಿಕೆಗಳು ಅವೆಲ್ಲವೂ ಕೂಡ ಹೋಗಲಾಡಿಸಬೇಕು, ಮಹಿಳೆಯರಿಗೆ ಸಮಾನತೆ ಸಿಗಬೇಕು, ಅಸ್ಪೃಶ್ಯತೆ ಹೋಗಬೇಕು, ಮೇಲು ಕೀಳು ಅನ್ನೋ ಭಾವನೆ ತಿಳಿಸಿ ಹೋಗಬೇಕು, ಅನಿಷ್ಟ ಪದ್ಧತಿಗಳು ಹೋಗಬೇಕು ಅಂತೇಳಿ ಇವತ್ತು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಎಲ್ಲ ಕಾಯಕದ ವರ್ಗದ ಜನರನ್ನ, ಶರಣರನ್ನ ಕರ್ಕೊಂಡು ಅಲ್ಲಂ ಪ್ರಭುಗಳ ನೇತೃತ್ವದಲ್ಲಿ ಶೂನ್ಯ ಪೀಠದ ಸ್ಥಾಪನೆ ಮಾಡಿ ಬಸವ ಕಲ್ಯಾಣದಲ್ಲಿ ಇವತ್ತು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್, ಜಗತ್ತಿನಲ್ಲಿ ಪ್ರಜಾಪ್ರಭುತ್ವವನ್ನು ಹುಟ್ಟುಹಾಕಿದವರು ಬಸವಣ್ಣವರು, ಬಸವಾದಿ ಶರಣರು. ಇವತ್ತು ನಾವೆಲ್ಲರೂ ಕೂಡ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಸ್ಮರಣೆ ಮಾಡಿ ಇವತ್ತು ಭಾರತ ದೇಶ ಅವರ ಒಂದು ಸನ್ಮಾರ್ಗದಲ್ಲಿ ಇವತ್ತು ನಡೀಬೇಕಾಗಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಆಶಿಸ್ತಿದ್ದೇವೆ. ಇವತ್ತು 12ನೇ ಶತಮಾನದಲ್ಲಿ ಏನು ಬಸವಾದಿ ಶರಣರು ತಮ್ಮ ತತ್ವ ಸಿದ್ಧಾಂತಗಳನ್ನು ಹೇಳಿದ್ರು, ಆ ಎಲ್ಲವೂ ಕೂಡ ನಮ್ಮ ಭಾರತ ದೇಶದ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿತ ಸಂವಿಧಾನದಲ್ಲಿದೆ. ಸಮಾನತೆಯನ್ನು ಬೋಧಿಸಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಸಮಾನತೆಯನ್ನು ಹೇಳಿದರು. ಅಸ್ಪೃಶ್ಯತೆ ಹೋಗಲಾಡಿಸಬೇಕು ಅನ್ನೋದ್ರು ಕೂಡ ತಿಳಿಸ್ತದೆ, ಮಹಿಳೆಯರಿಗೆ ಸಮಾನತೆ ಕೊಡಬೇಕು. ಇದೆಲ್ಲವನ್ನು ಕೂಡ ಇವತ್ತು ಎಲ್ಲರಿಗೂ ಸಮಾನವಾದಂತಹ ಹಕ್ಕುಗಳನ್ನ ಕೊಡಬೇಕು ಅಂತೇಳಿ ಏನು ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಅವೆಲ್ಲವೂ ಕೂಡ ಅಂದು 12ನೇ ಶತಮಾನದಲ್ಲಿ ಕ್ಲಿಷ್ಟಕರವಾದಂಥ ಸಮಾಜದಲ್ಲಿ. ಹೀಗೆ ನಾವು ಮರ್ಯಾದೆ ಹತ್ಯೆ ನೋಡ್ತೀವಿ. ಆವಾಗ ಅಂತರ್ಜಾತೀಯ ಕುಟುಂಬ ಪ್ರತಿಪಾದನೆಯನ್ನು ಮಾಡಿದಂಥವರು ಇವತ್ತು ಬಸವಾದಿ ಶರಣರು. ಹೀಗಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ವಿಜಯಾನಂದ ಕಾಶ್ಯಪ್ನವರೆಲ್ಲ ಸುದೀರ್ಘವಾಗಿ ಹೇಳಿದ್ದಾರೆ. ಅವರು 2013ರಲ್ಲಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಬಸವ ಜಯಂತಿ ಎಂದು. ಅವತ್ತೇ ಇವತ್ತು ಸಹ ಅನ್ನಭಾಗ್ಯ ಯೋಜನೆಯನ್ನು ಕೊಟ್ಟು ಯಾರೂ ಕೂಡ ಈ ರಾಜ್ಯದಲ್ಲಿ ಹಸಿದು ಮಲಗಬಾರಬಾರ್ದು, ಬಡವ ಅಂತ ಹೇಳಿ ತಿಳ್ಕೊಂಡು 2 ಹೊತ್ತು ಊಟ ಮಾಡಬೇಕು ಅಂತೇಳಿ ಆ ಕಲ್ಪನೆ, ದಾಸೋಹದ ಕಲ್ಪನೆ ಇಟ್ಕೊಂಡು ಕೆಲಸ ಮಾಡಿದಂಥವ್ರು ನಮ್ಮ ಮುಖ್ಯಮಂತ್ರಿಗಳು. ಇವತ್ತು ಅವರು ಬಹಳಷ್ಟು ನಮ್ಮ ಬಸವಾದಿ ಶರಣರ ಮೇಲೆ, ಅವರ ತತ್ವ ಸಿದ್ಧಾಂತ ಮೇಲೆ ನಂಬಿಕೆ ಇಟ್ಕೊಂಡು ಇವತ್ತು ಸಹ ರಾಜ್ಯವನ್ನು ಆಡಳಿತ ಮಾಡ್ತಾ ಇದ್ದಾರೆ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಬಸವಣ್ಣವರ ಫೋಟೋಗಳು ಇರಬೇಕು. ಇವತ್ತು ಬಸವಣ್ಣವ್ರನ್ನ ಈ ನಾಡಿನ ಸಾಂಸ್ಕೃತಿಕ ನಾಯಕ ಅಂತೇಳಿ ಇವತ್ತೊಂದು ದಿವಸ ಘೋಷಣೆ ಮಾಡಿ ಇವತ್ತು ಆ ಸಾಂಸ್ಕೃತಿಕ ನಾಯಕನ ಸ್ಮರಣೆಗಾಗಿ ಇವತ್ತೊಂದು ದಿವಸ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಇವತ್ತು ನಾವು ಈ ಸಂದರ್ಭದಲ್ಲಿ ನಾವು ಎಲ್ಲವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಪಡ್ಕೊಂಡಿದ್ದೀವಿ. ಅದೆಲ್ಲೋ ಒಂದ್ ಕಡೆ ಅವರಿಗೆ ನಾವು ವಾಪಸ್ಸಾಗಿ ಏನು ಕೊಟ್ಟಿದ್ದೀವಿ ಅಂತ ಹೇಳಿ ಇವತ್ತು ದಿವಸ ನಮ್ಮಲ್ಲಿ ಬಹಳಷ್ಟು ನಾವು ಚಿಂತನೆಯನ್ನು ಮಾಡಬೇಕಾಗಿದೆ. ನಾನು ಈ ಸಂದರ್ಭದಲ್ಲಿ ಏನು ಮುಖ್ಯಮಂತ್ರಿಗಳು ಇನ್ನೊಂದು ವಿಚಾರವನ್ನು ಹೇಳ್ತೇನೆ. ಇವತ್ತು ಹಿಂದೆ ನಾನು ನೀರಾವರಿ ಸಚಿವನಾಗಿದ್ದೆ, ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನನಗೆ ನಿರ್ದೇಶನ ಕೊಟ್ಟಿದ್ರು, ಒಂದು 100 ಕೋಟಿ ರೂಪಾಯಿ ಕೃಷ್ಣಾ ಭಾಗ್ಯ ಜಲ ನಿಗಮದ ಇವತ್ತು ಕೂಡಲ ಸಂಗಮದ ಅಭಿವೃದ್ಧಿ ಕೊಡು ಅಂತೇಳಿ, ಇಲ್ಲಿ ಅಲ್ಲಿ ಅಕ್ಷರಧಾಮದ ಮಾದರಿಯಲ್ಲಿ ಇದು ಆಗಬೇಕು ಅಂತೇಳಿ ಆ ಹಣವನ್ನು ಕೊಟ್ಟಿದೆ. ತದನಂತರ ಇವತ್ತು ವಿಜಯಾನಂದ್ ಅವರು ಹೇಳಿದರು, ಆ ಮುಂದಿನ ಸರ್ಕಾರಗಳು ಅದನ್ನು
ಸರಿಯಾಗಿ ಉಪಯೋಗಿಸಲಿಲ್ಲ ಅಂತ ಮಾತನ್ನು ಕೂಡ